ಹೇಳುದಿಲ್ಲ ಯಾರನ್ನು ಯಾರಕ್ಕೆ ಅಪ್ಪ ನೀನ್ ನಿಂತ ಮಗ ಆಯ್ತು ಇಷ್ಟೇ ಉಂಟು. ಆದ್ರೆ ಆ ಕನ್ನಡ ಶಾಲೆ ಹುಡುಗ ಅವ್ರು ಯಾರು ಸಿಕ್ಕಿದ್ರು ಅವ್ರು ಬಂದಿದ್ರು ನೋಡಿರ್ಬೇಕು ಹೌದಲ್ಲ ಅಂತ. ನಾವೇ ಎಷ್ಟೋ ನಮ್ಮ ಜೀವನ ನಾವು ಶುರು ಮಾಡಿದ್ದೇನೆ ಎಷ್ಟೋ ನಾವು ಈಗ ನಮ್ಮ ಮನೆಯಲ್ಲೂ 2 ಜನ ಕನ್ನಡ ಶಾಲೆ ಹೋಗ್ತಾನೆ, ಕನ್ನಡ ಶಾಲೆ ಹೋಗೋ ಹರಾಮಿದ್ದಾನೆ ಎಲ್ಲ ಹೌದು, ಕಾಲೇಜ್ ಹೋಗೋ ಓದ್ತಾನೆ ಭಾಳ ಒಳ್ಳೆವ ಇನ್ನೋಸೆಂಟ್ ಎಲ್ಲ ಹೌದು. ಅದು ಇತರೆ ನಾಲೆಜ್ ಅವರಿಗೆ ಕಡಿಮೆ, ಕನ್ನಡ ಶಾಲೆಯವರಿಗೆ ಜಾಸ್ತಿ ಇತರೆ ನಾಲೆಜ್ ನೋಡಿರ್ಬೇಕು ಹೌದಲ್ಲ ಅಂತ. ಮತ್ತೊಂದಂದ್ರೆ ಕನ್ನಡ ಶಾಲೆಗೆ ಬಂದ್ರೆ ನಿಮ್ಗೆ ನೌಕರಿ ಮಾಡ್ಬೇಕಾದ್ರೆ 5% ಬೇಸ್ ಮಾರ್ಕ್ಸ್ ಸಿಗ್ತದೆ, ಮತ್ತೆ ಇವೆಲ್ಲ ಸವಲತ್ತುಗಳು ಫ್ರೀ ಸಿಗ್ತದೆ. ಹೀಗೆ ಪಾಲಕರು ವಿಚಾರ ಮಾಡಿ, ಅದೇ ಒಂದು ಮಗುಗೆ ಒಂದ್ ದಿವಸ ಕೂತ್ಕೊಂಡು ನಾನು ಹೇಳಿದ್ರೆ ಅಂತ ಅನ್ನೋದು ತಾಯಂದಿರು ಹೋಗ್ಲಿಕ್ಕೆ ಅಲ್ಲಿ ಮನೆಗೆ ಹೋಗ್ಲಿಕ್ಕೆ ಆಗ್ತದೆ. ಒಂದ್ ಮಕ್ಕಳಿಗೆ ಒಂದ್ ದಿವ್ಸಕ್ಕೆ ಸರ್ಕಾರ ಎಷ್ಟು ಖರ್ಚು ಮಾಡ್ತದೆ ಅಂತ. ಅದೇ ನಮ್ಮ ಕೈಯಿಂದ ಹೋಗ್ಬೇಕಾದ್ರೆ ನಮ್ಗೆ ಬಿಸಿ ಆಗ್ತಿತ್ತು. ನಾವೇ ಕಲಿಬೇಕಾದ್ರೆ ಫಸ್ಟ್ ಟರ್ಮ್ ಫೀ ಸೆಕೆಂಡ್ ಟರ್ಮ್ ಫೀ ಅಂತ ಇತ್ತು. ಆ ಸೆಕೆಂಡ್ ಟರ್ಮ್ ಫೀ ಕೊಡ್ಬೇಕಾದ್ರೆ ಪ್ರವಾಸದ ಬರ್ತಿತ್ತು, ಪ್ರವಾಸದ ಟೈಮ್ ಅಂತ. ಆ ಪ್ರವಾಸದ ರೊಕ್ಕ ಕೊಡ್ಬೇಕಿತ್ತು. ಆವಾಗ ನಾವೇನು ನಮ್ಮ ಮನೆಯಲ್ಲಿ ನಾವು 4 ಜನ ಕಲಿತಾ ಇದ್ವಿ ಸಂದ್ರ, ನಮ್ದು ಫುಲ್ ಫೀ, ತಂದೆ ಜಾಬ್ ಮಾಡ್ತಿದ್ರು ಅಂತ. ಆವಾಗ ನಾವೇನ್ ಮಾಡ್ತಿದ್ವಿ ಅಂದ್ರೆ ಸೆಕೆಂಡ್ ಟರ್ಮ್ ಫೀ ಅಷ್ಟೇ, ಸೆಕೆಂಡ್ ನಾವು ಪ್ರವಾಸಕ್ಕೆ ಹೋಗ್ತಾ ಇರ್ಲಿಲ್ಲ ಅಂದ್ರೆ ತಂದೆಯವ್ರಿಗೆ ಕವಿ ಆಗ್ತದಲ್ಲ ಬಹಳ ಅಂತ ಹೇಳ್ಕೊಂಡು. ಅಂದ್ರೆ ಅದೇ ಪರಿಸ್ಥಿತಿ ಇತ್ತು. ಈ ಪಾಲಕರಿಗೆ ಯಾವುದೇ ಟೆನ್ಷನ್ ಇಲ್ಲ. ಮೇಡಮ್ ನೀವು ಹೇಳ್ಬೋದು ಎಂತಕ್ಕೆ ಯಾವುದೇ ಟೆನ್ಷನ್ ಇಲ್ಲ ಅಂತ ಕೇಳ್ತೀರಿ ಅಂತ. ಈಗ ಉದಾಹರಣೆ ಹೇಳ್ತೇನೆ, ಈಗ ನೀವು ಶಾಲೆಗೋ ಕೆಲ್ಸಕ್ಕೋ ಕೂಲಿಗೋ ಅಥವಾ ಕೆಲ್ಸಕ್ಕೋ ಅಥವಾ ಎಲ್ಲ ಫಂಕ್ಷನಿಗೋ ಯಾವ್ದೋ ಮನೆಗೋ ಬಟ್ ಹೋಗ್ತೀರಿ. ಹೋಗ್ಬೇಕಾದ್ರೆ ನೀವು ಮಧ್ಯಾಹ್ನ ಊಟ ಟೆನ್ಷನ್ ಇದೆ ಇಲ್ಲ ಅಲ್ಲ. ಈಗ ನಾವೆಲ್ಲ ಸಣ್ಣ ಇರ್ಬೇಕಾದ್ರೆ ಅಮ್ಮಂದಿರು ಎಲ್ಲರೂ ಹೋಗುದಿದ್ರೆ ಮಧ್ಯಾಹ್ನಕ್ಕೆ ಅಡಿಗೆ ಮಾಡಿ ಹೋಗ್ಬೇಕು, ಅಥವಾ ಯಾರು ಒಬ್ಬತ್ತು ಮನೆಗೆ ಉಳಿ ಅನ್ಬೇಕು, ಅಥವಾ ಅಜ್ಜಿ ಯಾರಾದ್ರೂ ಬಂದು ಬಡಿಸ್ಬೇಕು, ಇಲ್ಲ ಅಚ್ಚೆ ಮನೆಯವರು ಬಂದು ಬಡಿಸ್ಬೇಕು, ಇಲ್ಲ ಮಗ ತಗೊಂಡು ಊಟ ಮಾಡ್ಕೊಂಡು ಹೋಗಿದಾನ ಇಲ್ವಾ ಅನ್ನೋ ವಿಚಾರ ಮಾಡ್ಬೇಕು. ಮತ್ತೆ ಅವ್ನು ಶಾಲೆಗೆ ಹೋದಾದ್ರ ರೋಡ್ ದಾಟಿದಾನ ಇಲ್ವಾ, ಅಲ್ಲಿ ಹೋಗ್ಬಿಟ್ಟಿದ್ದು ಇಲ್ವಾ, ಬಂದಿದ್ದಾನೆ ಇಲ್ವಾ, ಸರಿ ಊಟ ಮಾಡಿದಾನೆ ಇಲ್ವಾ, ಇವೆಲ್ಲ ಟೆನ್ಷನ್ ಅನ್ನ ತಾಯಿಯಿಂದ ನಾವು ಮಾಡ್ಕೊಳ್ಬೇಕಿತ್ತು. ಆದ್ರೆ ಈಗೇನಾಗಿದೆ, ಬೆಳಿಗ್ಗೆ 9 ಗಂಟೆಗೆ ಮಕ್ಕಳನ್ನು ಬಿಟ್ರೆ 8 ಶಾಲೆ ಬಿಟ್ರೆ ಮತ್ತೆ ತಿರ್ಗಾ 4ವರೆಗೆ ಮಕ್ಕಳ ಬಗ್ಗೆ ವಿಚಾರ. ಎಷ್ಟೋ ನಾವು ಫಂಕ್ಷನಿಗೆ ಹೋಗಿರ್ತೇವೆ, ಅಲ್ಲಿ ಹೇಳ್ತಾರೆ ತಾಯಿದ್ದು ಆಯ್ತು ಹೊರಬೇಕಿತ್ತು, ಖುಷಿ ನನ್ನ ಮಗ ಮನೆಗೆ ಬರೋಕಾಯ್ತು, ಟೈಮ್ ಆಯ್ತು, ನನ್ನ ಮಗಳು ಮನೆ ಬರ್ಲಿಕ್ಕಾಯ್ತು, ಅದಕ್ಕೆ ಮನೆಗೆ ಹೋಗಿ ಉಟ್ಕೊಳ್ಬೇಕು ಅನ್ಸ ಅನ್ನೋದು ಇದು ಮಾಡ್ತಾರೆ. ಅದೇನಾಗಿದೆ